ಎಲ್ರಿಗೂ ನಮಸ್ಕಾರ ಗೆಳೆಯರೆ. ನಾನು ನಿಮ್ಮ ರಫೀಕ್ ಸೌದಾಗರ್, ಕನ್ನಡ ವ್ಯೂಸ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಚಾರ ಒಂದು KCSR ರೂಲ್ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ. ಇದು ಎಲ್ರಿಗೆ ಅನ್ವಯವಾಗಿದ್ದು, ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡುವಂಥ ಯಾರಿಗೆ KCSR ಕರ್ನಾಟಕ ಸ್ಟೇಟ್ ರೂಲ್ಸ್ ಇರುತ್ತೆ, ಅವರು ಯಾರ್ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅವರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೆ. ಕೆಲವೊಂದು ವಿಚಾರವನ್ನು ನಾನು ಕಾಪಿ ಮಾಡ್ಕೊಂಡಿದ್ದೀನಿ, ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಏನು ಅಂತಂದರೆ ಸ್ನೇಹಿತರೆ, ಅನುಕಂಪ ಆಧಾರ ಏನು ಅಂತಂದರೆ, ಆ್ಯಸ್ ಎ ಗೌರ್ಮೆಂಟ್ ಜಾಬ್ ಹೋಲ್ಡರ್ ನೀವು ಯಾವಾಗ ಕೆಲಸ ಮಾಡ್ತಿರ್ತೀರ, ನೀವು ಅಥವಾ ನಿಮ್ಮ ಸ್ಪೌಸ್ ಕೆಲಸ ಮಾಡ್ತಿರ್ತಾರೆ, ಅವರಿಗೆ ಡ್ಯೂಟಿಯಲ್ಲಿ ಅಥವಾ ನಿಮಗೆ ಇನ್ನೂ ರಿಟೈರ್ಡ್ ಆಗಿಲ್ಲ, ನೀವು ಕೆಲಸ ಮಾಡಿ ಆವಾಗ ಏನಾದರೂ ಮೃತಪಟ್ಟರೆ ಆ ಮೂಮೆಂಟಲ್ಲಿ ನಿಮ್ಮ ಫ್ಯಾಮ್ಲಿಗೆ ಯಾವ ರೀತಿ ಹೆಲ್ಪ್ ಆಗಬಹುದು, ಯಾವ ರೀತಿ ಹೆಲ್ಪ್ ಮಾಡಲಿಕ್ಕೆ ನಮ್ಮ KCSR ರೂಲ್ ಏನು ಹೇಳುತ್ತೆ, ಮತ್ತು ಹೊಸ ಚೇಂಜಸ್ ಏನೇನು ಬಂದಿದ್ದಾವೆ ಅದರ ಬಗ್ಗೆ ಒಂದು ಚರ್ಚೆ ಮಾಡೋಣ ಸ್ನೇಹಿತರೆ. ಕಾರಣ, ಯಾವಾಗ ಮನೆಯಲ್ಲಿ ಕೆಲಸ ಮಾಡುವ ತನ್ನ ಗಂಡ ಅಥವಾ ತನ್ನ ಹೆಂಡತಿ ಮೇಲೆ ಇಡೀ ಫ್ಯಾಮ್ಲಿ ಅವಲಂಬಿತರಾಗುತ್ತೆ ಸ್ನೇಹಿತರೆ, ಆ ಮೂಮೆಂಟಲ್ಲಿ ಅವಳು ತೀರ್ಕೊಂಡಾಗ ಆ ಫ್ಯಾಮ್ಲಿಗೆ ಒಂದು ಸಪೋರ್ಟ್ ಆಗಿ, ಒಂದು ಅನುಕಂಪದ ಆಧಾರದ ಮೇಲೆ ಆ ಫ್ಯಾಮ್ಲಿ ಮೆಂಬರ್ ಯಾರು 18 ವರ್ಷ ಕ್ರಾಸ್ ಆಗಿದ್ದಾರೆ ಅಂದರೆ ಏಜಲ್ಲಿ, ಅವರಿಗೆ ಅವರ ವಿದ್ಯಾರ್ಥಿ ನೋಡಿಕೊಂಡು ಒಂದು ಹುದ್ದೆಯನ್ನು ಕೊಡುವಂಥ ಒಂದು ಪದ್ಧತಿ ಅನುಕಂಪ ಆಧಾರದ ಮೇಲೆ ಮಾಡುವಂಥ ಒಂದು ಉದ್ಯೋಗವಾಗಿದೆ ಸ್ನೇಹಿತರೆ. ಸೊ ಅದರಲ್ಲಿ ಏನೆಲ್ಲ ಚೇಂಜಸ್ ಇದ್ದಾವೆ ಎನ್ನುವುದರ ಬಗ್ಗೆ ಇವಾಗ ಚರ್ಚೆ ಮಾಡೋಣ ಸ್ನೇಹಿತರೆ. ಬನ್ನಿ ವಿಡಿಯೋ ನೋಡೋಣ. ಆಮೇಲೆ ಯಾರ್ಯಾರು ಹೊಸದಾಗಿ ನನ್ನ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ, ದಯವಿಟ್ಟು ಶೇರ್ ಮಾಡಿ. ಯೂಸ್ಫುಲ್ ವಿಡಿಯೋ ಇದೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಹಂಚ್ಕೊಳ್ಳಿ. ಸೊ ದ್ಯಾಟ್ ನಾನು ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ನಮ್ಮ ನಾಲೆಜ್ ಬಗ್ಗೆ, ನರ್ಸಿಂಗ್ ನಾಲೆಜ್ ಅದಲ್ಲದೆ ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ KCSR ಅಥವಾ ಮತ್ತು ಫೈನಾನ್ಷಿಯಲ್ ಫ್ರೀಡಮ್ ಯಾವ ರೀತಿ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಡಿಫ್ರೆಂಟ್ ಟೈಪ್ ಆಫ್ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನು ನಿಮ್ಮ ರಫೀಕ್ ಸೌದಾಗರ್, ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅನುಕಂಪ ಆಧಾರದ ಮೇಲೆ ನೌಕರಿಗೆ ನೂತನ ನಿಯಮಗಳು. ಏನೇನು ಅನುಕಂಪ ಆಧಾರದ ಆ್ಯಸ್ ಪರ್ KCSR ರೂಲು, ಅನುಕಂಪ ಆಧಾರದ ಮೇಲೆ ನೌಕರರಿಗೆ ನೂತನ ನಿಯಮಗಳು ಏನೇನು ಬಂದಿದ್ದಾವೆ, ಏನೇನಿದೆ, ಯಾವ ರೀತಿ ಇದೆ ಅದರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಸೊ ಒಂದು ವೇಳೆ ಮೃತರ ಮಕ್ಕಳು ಅರ್ಹರಿಲ್ಲದೇ ಇದ್ದರೆ ಅಥವಾ ನೇಮಕಾತಿಗೆ ಇಚ್ಛಿಸದೇ ಇದ್ದರೆ ವಿಧುರ ಪತಿ ನೌಕರರಿಗೆ ಅರ್ಜಿ ಹಾಕಲು ಅರ್ಹತೆ ಪಡೆಯುತ್ತಾರೆ. ಅಂದರೆ ಮಕ್ಕಳು ಸಣ್ಣವರಿದ್ದಾರೆ ಅಥವಾ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಈ ಒಂದು ನನ್ನ ಅಪ್ಪನ ಜಾಬ್ ಪಡೀಲಿಕ್ಕೆ, ಆ ಮೂಮೆಂಟಲ್ಲಿ ಅಮ್ಮ ಅಪ್ಲೈ ಮಾಡಬಹುದು. ಇನ್ನು ಮೃತ ಮಹಿಳಾ ಉದ್ಯೋಗಿಗಿಂತ ಮೊದಲೇ ಪತಿ ಮೃತಪಟ್ಟಿದ್ದರೆ ಮಕ್ಕಳು ತಮ್ಮ ವಯಸ್ಸಿಗೆ ಅನುಗುಣವಾಗಿ ಆದ್ಯತೆ ನೀಡಲಾಗುತ್ತದೆ. ಇನ್ ಕೇಸ್ ಫೀಮೇಲ್ ಇದ್ದಾರೆ, ಅವರು ಜಾಬ್ ಮಾಡ್ತಾಯಿದ್ದಾರೆ, ಅವರು ಮೃತಪಟ್ಟಿದ್ದಾರೆ, ಆ ಮೂಮೆಂಟಲ್ಲಿ ಗಂಡನೂ ತೀರ್ಕೊಂಡಿದ್ದಾನೆ. ಸೊ ಮಕ್ಕಳು ತಮ್ಮ ವಯಸ್ಸಿಗೆ ಅನುಗುಣವಾಗಿ ಆದ್ಯತೆ ನೀಡಲಾಗುತ್ತೆ. ಆಮೇಲೆ ಸರ್ಕಾರಿ ಉದ್ಯೋಗಿಯಾಗಿದ್ದ ಪುರುಷ ಸಾವನ್ನಪ್ಪಿದ್ದಲ್ಲಿ ಆತ ಅವಿವಾಹಿತನಾಗಿದ್ದರೆ ಆತನ ಮೇಲೆ ಅವಲಂಬಿತರಾಗಿದ್ದ ಸಹೋದರಿ ಅಥವಾ ಸಹೋದರರ ಉದ್ಯೋಗ ಕೋರಬಹುದಾಗಿದೆ. ಇದು ಒಂದು ಎಷ್ಟೋ ಜನರಿಗೆ ತಿಳಿದಿರಲ್ಲ ಸ್ನೇಹಿತರೆ, ಒಂದು ಒಳ್ಳೆಯ ವಿಚಾರ. ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ಕಾರಣ, ಸ್ಪೌಸ್ ತೀರ್ಕೊಂಡ್ರೆ ಅವ್ರ ಮಕ್ಕಳಿಗೆ ಕೊಡ್ತಾರೆ, ಅಥವಾ ಗಂಡ ಹೆಂಡತಿ ತೀರ್ಕೊಂಡಿದ್ದಾರೆ ಅಂತಂದರೆ ಅವ್ರ ಮಕ್ಕಳಿಗೆ ಕೊಡ್ತಾರೆ, ಅಥವಾ ನನಗೆ ಇಷ್ಟ ಇಲ್ಲ, ಮಕ್ಕಳಿಗೆ ಇಷ್ಟ ಇಲ್ಲ ಅಂತಂದರೆ ಹೆಂಡತಿಗೆ, ಅಥವಾ ಹೆಂಡತಿಗೆ ಇಷ್ಟ ಗಂಡಿಗೆ ಈ ರೀತಿ ಕೊಡ್ತಾರೆ. ಬಟ್ ಇಲ್ಲಿ ವಿವಾಹ ಆಗಿಲ್ಲ, ಇನ್ನೂ ಅವಿವಾಹಿತರಾಗಿದ್ದಾರೆ, ಯಾರೇ ಆಗಲಿ, ಗಂಡಾಗಲಿ ಹೆಣ್ಣಾಗಲಿ, ಆ ಮೂಮೆಂಟಲ್ಲಿ ಅವರು ಗೌರ್ಮೆಂಟ್ ಜಾಬಲ್ಲಿ ಸಾವನ್ನಪ್ಪಿದ್ದರೆ ಆ ಒಂದು ಅನುಕಂಪದ ಆಧಾರದ ಮೇಲೆ ಯಾರಿಗೆ ಕೊಡ್ತಾರೆ ಸ್ನೇಹಿತರೆ, ಆತನ ಮೇಲೆ ಅವಲಂಬಿತರಾಗಿದ್ದ, ಯಾರೇ ಅವಲಂಬಿತರಾಗಿದೆ, ಸಹೋದರಿ
ಅಥವಾ ಸಹೋದರ ಉದ್ಯೋಗ ಕೋರಬಹುದು. ಅಕ್ಕ, ತಂಗಿ, ಅಣ್ಣ, ತಮ್ಮ ಈ ಉದ್ಯೋಗವನ್ನು ಕೋರಬಹುದು ಸ್ನೇಹಿತರೆ. ಯಾವ ಸಹೋದರ ಸಹೋದರಿಗೆ ಉದ್ಯೋಗ ಎಂಬುದನ್ನು ಮೃತ ನೌಕರನ ತಂದೆ ತಾಯಿ ಆಯ್ಕೆ ಮಾಡಬಹುದಾಗಿದೆ. ಆಮೇಲೆ ಇದು ಯಾರು ಆಯ್ಕೆ ಮಾಡ್ಬೋದು? ಅವನ ತಂದೆ ತಾಯಿ ಆಯ್ತಪ್ಪ ನೀನು ಮಾಡ್ಕೋಬೋದು ಅಥವಾ ನೀವು ಮಾಡ್ಕೋಬೋದು, ಆಯ್ಕೆ ಮಾಡಿ ಕಳಿಸ್ಬೋದಾಗಿದೆ. ಒಂದು ವೇಳೆ ಈತನ ತಂದೆ ತಾಯಿ ನಡುವೆ ಭಿನ್ನಾಭಿಪ್ರಾಯ ಉಂಟಾದರೆ ತಾಯಿಯ ನಿರ್ಧಾರವನ್ನು ಪರಿಗಣಿಸಲಾಗುವುದು. ಇವೆಷ್ಟು ಬ್ಯೂಟಿಫುಲ್ಲಾಗಿ ಹೇಳಿದ್ದಾರೆ ನೋಡಿ ಸ್ನೇಹಿತರೆ. ಒಂದೇ ಉದ್ಯೋಗ ಇದೆ, ಸಹೋದರ ತೀರ್ಕೊಂಡಿದ್ದಾರೆ, ಸಹೋದರಿ ತೀರ್ಕೊಂಡಿದ್ದಾರೆ. ಸಪೋಸ್ ಅವರಲ್ಲಿ ಇಬ್ಬರು ಇದ್ದಾರೆ, ನಾನು ಡ್ಯೂಟಿ ಮಾಡ್ತೀನಿ ಅಂತ ಇದ್ದಾರೆ. ಆ ಮೂಮೆಂಟಲ್ಲಿ ತಂದೆ ಹೇಳ್ತಾ ಇದ್ದಾನೆ ನಿನಗೆ ಕೊಡ್ತೀನಿ, ತಾಯಿ ಹೇಳ್ತಾ ಇದ್ದಾನೆ ನಿನಗೆ ಕೊಡಲ್ಲ, ಇನ್ನೊಬ್ಬನಿಗೆ ಕೊಡ್ತೀನಿ ಅಂತಂದರೆ ತಾಯಿಯ ನಿರ್ಧಾರವೇ ಪರಿಗಣಿಸೋದಾಗಿದೆ. ತಾಯಿ ನಿರ್ಧಾರವನ್ನೇ ಎತ್ತಿ ಹಿಡಿತಾರೆ ಸ್ನೇಹಿತರೆ. ಸರ್ಕಾರಿ ಉದ್ಯೋಗಿಯಾಗಿದ್ದ ಪುರುಷ ಸಾವಿನಪ್ಪಿದ್ದಲ್ಲಿ ಆತ ಅವಿವಾಹಿತನಾಗಿದ್ದರೆ ಆತನ ಮೇಲೆ ಅವಲಂಬಿತರಾಗಿದ್ದ ಸಹೋದರಿ ಅಥವಾ ಸಹೋದರರ ಉದ್ಯೋಗ ಕೋರಬಹುದಾಗಿದೆ. ಅಂದಾಗೆ ಯಾವ ಸಹೋದರ ಸಹೋದರಿಗೆ ಉದ್ಯೋಗ ಎಂಬುದನ್ನು ಮೃತ ನೌಕರನ ತಂದೆ ತಾಯಿ ಆಯ್ಕೆ ಮಾಡಬಹುದಾಗಿದೆ. ತಾಯಿ ಆಯ್ಕೆ ಮಾಡಬಹುದು. ಭಿನ್ನಾಭಿಪ್ರಾಯದಲ್ಲಿ ತಾಯಿ ಮಾತು ಕೇಳಿ ಅವರು ರೂಲ್ಸ್ ಹೇಳುತ್ತೆ ಸ್ನೇಹಿತರೆ. ಒಂದು ವೇಳೆ ಈತನ ತಂದೆ ತಾಯಿ ನಡುವೆ ಭಿನ್ನಾಭಿಪ್ರಾಯ ಉಂಟಾದರೆ ತಾಯಿಯು ನಿರ್ಧಾರವನ್ನು ಪರಿಗಣಿಸುವುದಾಗಿದೆ. ನಿಯಮ 2B ಪ್ರಕಾರ ಕುಟುಂಬದ ಸದಸ್ಯರಿಗೆ ಅನುಕಂಪದ ಉದ್ಯೋಗ. ಸರ್ಕಾರಿ ಉದ್ಯೋಗಿಯಾಗಿದ್ದ ಪುರುಷ ಸಾವಿನಪ್ಪಿದ್ದಲ್ಲಿ ಆತನ ಮೇಲೆ ಅವಲಂಬಿತರಾಗಿದ್ದ ಪತ್ನಿ, ಮಗ ಮತ್ತು ಮಗಳಿಗೆ ಅನುಕಂಪದ ಉದ್ಯೋಗ ಸಿಗಲಿದೆ. ಇನ್ನೊಂದು ಸಲ ಹೇಳ್ತೀನಿ ಕೇಳಿ. ಸರ್ಕಾರಿ ಉದ್ಯೋಗಿಯಾಗಿದ್ದ ಪುರುಷ ಸಾವಿನಪ್ಪಿದ್ದಲ್ಲಿ ಆತನ ಮೇಲೆ ಅವಲಂಬಿತರಾಗಿದ್ದ ಪತ್ನಿ, ಮಗ ಮತ್ತು ಮಗಳಿಗೆ ಅನುಕಂಪದ ಉದ್ಯೋಗ ಸಿಗಲಿದೆ. ಇದರಲ್ಲಿ ಮಗಳು ಅವಿವಾಹಿತೆ, ವಿವಾಹಿತೆ, ವಿಚ್ಛೇದಿತೆ ಅಥವಾ ವಿಧವೆ ಎಂಬುದನ್ನು ಹೊಸ ನಿಯಮಗಳಲ್ಲಿ ಪರಿಗಣನೆಯಾಗುವುದಿಲ್ಲ. ಒಂದು ಒಳ್ಳೆಯ ವಿಚಾರ, ಒಂದು ಗುಡ್ ನ್ಯೂಸ್ ಸ್ನೇಹಿತರೆ. ಏನು ಅಂತಂದರೆ ಮಗ ಮತ್ತು ಮಗಳಿಗೆ ಅನುಕಂಪ ಉದ್ಯೋಗ ಸಿಗಲಿದೆ, ಮಗ ಆಗಲಿ ಅಥವಾ ಮಗಳಾಗಲಿ. ಇದರಲ್ಲಿ ಮಗಳು ಅವಿವಾಹಿತೆ, ವಿವಾಹಿತೆ, ವಿಚ್ಛೇದಿತ ಅಥವಾ ವಿಧವೆ ಎಂಬುದನ್ನು ಹೊಸ ನಿಯಮಗಳಲ್ಲಿ ಪರಿಗಣನೆಗೆ ಯಾಗುವುದಿಲ್ಲ. ಅಂದರೆ ಅವರು ವಿವಾಹ ಮಾಡಿಕೊಳ್ಳಿ, ವಿವಾಹ ಮಾಡದೇ ಇರಲಿ ಅಥವಾ ವಿಡೋ ಇರಲಿ, ಏನೇ ಇರಲಿ ಅವರಿಗೆ ಆ ಉದ್ಯೋಗ ಕೊಡಬಹುದು ಅನುಕಂಪದ ಆಧಾರದ ಮೇಲೆ. ಒಂದು ವೇಳೆ ಮೃತನ ಪತ್ನಿ ನೇಮಕಾತಿಗೆ ಅರ್ಹಲಿಲ್ಲದಿದ್ದರೆ ಅಥವಾ ಆಯ್ಕೆ ಇಚ್ಛಿಸದಿದ್ದರೆ ಆಕೆ ಸೂಚಿಸುವ ಮಗ ಅಥವಾ ಮಗಳು ಉದ್ಯೋಗಕ್ಕೆ ಅರ್ಹತೆ ಪಡೆಯುತ್ತಾರೆ. ಗಂಡ ತೀರ್ಕೊಂಡಿದ್ದಾನೆ, ಹೆಂಡತಿ ನನಗೆ ಇಷ್ಟ ಇಲ್ಲ, ನಾನು ಡ್ಯೂಟಿ ಮಾಡಲ್ಲ ಅಂತಂದರೆ ಆಕೆ ಸೂಚಿಸುವ ಮಗ ಅಥವಾ ಮಗಳಿಗೆ ಉದ್ಯೋಗವನ್ನು ಕೊಡಬಹುದಾಗಿದೆ ಸ್ನೇಹಿತರೆ. ಒಂದು ವೇಳೆ ಪತ್ನಿ ಮೃತ ನೌಕರನಿಗಿಂತ ಮೊದಲೇ ಮೃತಪಟ್ಟಿದ್ದರೆ ಮಕ್ಕಳು ತಮ್ಮ ವಯಸ್ಸಿಗೆ ಅನುಗುಣವಾಗಿ ಆದ್ಯತೆ ನೀಡಲಾಗುತ್ತದೆ. ಅಂದರೆ ಒಂದು ವೇಳೆ ಗಂಡ ತೀರ್ಕೊಂಡಿದ್ದಾನೆ, ಹೆಂಡತಿ ಕೂಡ ತೀರ್ಕೊಂಡಿದ್ದಾಳೆ ಅಂದರೆ ಮಕ್ಕಳಿದ್ದಾರೆ ಅಂತಂದರೆ ಅವರ ವಯಸ್ಸಿನ ಆಧಾರದ ಮೇಲೆ ಅವರಿಗೆ ಉದ್ಯೋಗ ನೀಡಲಾಗುತ್ತೆ. ಆದ್ಯತೆ ಪ್ಲಸ್ ಉದ್ಯೋಗ ನೀಡಲಾಗುತ್ತೆ. ಮತ್ತು ಸರ್ಕಾರಿ ಉದ್ಯೋಗಿಯಾಗಿದ್ದ ಮಹಿಳೆ ಸಾವಿನಪ್ಪಿದ್ದಲ್ಲಿ, ಅಂದರೆ ಒಬ್ಬ ಮಹಿಳೆ ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡಿ ಸಾವಿನಪ್ಪಿದ್ದಲ್ಲಿ ಆಕೆ ಮೇಲೆ ಅವಲಂಬಿತರಾಗಿದ್ದ ಪತಿ, ಮಗ ಮತ್ತು ಮಗಳಿಗೆ ಅನುಕಂಪದ ಆಧಾರದಲ್ಲಿ ಉದ್ಯೋಗ ಪಡೆಯುವ ಅರ್ಹತೆ ಪಡೆಯುತ್ತಾರೆ. ಒಂದು ವೇಳೆ ಹೆಂಡತಿ ತೀರ್ಕೊಂಡಿದ್ದಾಳೆ, ಗಂಡ ಇದ್ದಾನೆ, ಮಕ್ಕಳಿದ್ದಾರೆ, ಇವರಿಗೆ ಅನುಕಂಪದ ಆಧಾರದ ಮೇಲೆ ಉದ್ಯೋಗ ಪಡೆಯಲು ಅರ್ಹತೆ ಪಡೆಯುತ್ತಾರೆ. ಮೊದಲಿಗೆ ಮಕ್ಕಳು ಉದ್ಯೋಗಕ್ಕೆ ಅರ್ಹತೆ ಪಡೆದುಕೊಳ್ಳಲಿದ್ದಾರೆ. ಈ ಪೈಕಿ ಯಾವ ಮಕ್ಕಳಿಗೆ ಉದ್ಯೋಗ ಎಂಬುದು ವಿಧುರ ಪತಿ ನಿರ್ಧರಿಸಲಿದ್ದಾರೆ. ಅಂತಂದರೆ ಫಸ್ಟ್ ಪ್ರಿಫರೆನ್ಸ್ ಅಂದರೆ ಗಂಡನಿಗೆ ಕೊಡಲ್ಲ, ಮಕ್ಕಳಿಗೆ ಕೊಡ್ತಾರೆ. ಬಟ್ ಗಂಡ ವಿಧುರ ಯಾರಿರ್ತಾರೆ ಅವರು ನಿರ್ಧರಿಸಲಿದ್ದಾರೆ, ಅವರು ನಿರ್ಧಾರ ಮಾಡಬೇಕು. ಅನುಕಂಪದ ನೌಕರಿಗೆ ಅರ್ಜಿ ಸಲ್ಲಿಸುವ ವೇಳೆ ಅರ್ಜಿದಾರರ ವಯೋಮಿತಿ 55 ದಾಟಿರಬಾರದು. ಸಪೋಸ್ ಗಂಡ ಸತ್ತಿದ್ದಾನೆ, ಹೆಂಡತಿ ಡ್ಯೂಟಿ ಮಾಡಬೇಕಾದರೆ
55+ ಇದ್ದಾಳೆ, 56 ಇದ್ದಾಳೆ ಅಂತಂದರೆ ಅವ್ರಿಗೆ ಎಲಿಜಿಬಲ್ ಆಗಲ್ಲ. ಆ ಮೂಮೆಂಟಲ್ಲಿ ಅವರು ತನ್ನ ಮಕ್ಕಳಿಗೆ ಆ ಡ್ಯೂಟಿಯನ್ನು ಕೊಡಬಹುದು. ಮಗ ಆಗಲಿ ಮಗಳಾಗಲಿ ಅಥವಾ ಮಗಳು ವಿವಾಹಿತೆ ಆಗಲಿ ಅವಿವಾಹಿತೆ ಆಗಲಿ ಅಥವಾ ವಿಧವೆ ಆಗಲಿ, ಅದಕ್ಕೆ ಹೊಸ ನಿಯಮ ಪ್ರಕಾರ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಮತ್ತು ಸರ್ಕಾರಿ ನೌಕರರು ಮೃತಪಟ್ಟ 1 ವರ್ಷದ ಒಳಗೆ ಅವಲಂಬಿತರು ಅನುಕಂಪದ ಉದ್ಯೋಗ ಕೋರಿ ಮೃತ ವ್ಯಕ್ತಿ ಕೆಲಸ ಮಾಡುತ್ತಿದ್ದ ಇಲಾಖೆಯ ಮುಖ್ಯಸ್ಥರಿಗೆ ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬೇಕು. ಕೆಲವರಿಗೆ ಅನುಕಂಪ ಆಧಾರದ ಮೇಲೆ ಡ್ಯೂಟಿ ಸಿಗುತ್ತೆ ಎಂಬುದು ಗೊತ್ತಿರಲ್ಲ, ಕೆಲವರಿಗೆ ಗೊತ್ತಿರುತ್ತೆ. ಆಲ್ಮೋಸ್ಟ್ 90% ಜನರಿಗೆ ಅನುಕಂಪದ ಆಧಾರದ ಮೇಲೆ ತಂದೆ ತಾಯಿ ತೀರ್ಕೊಂಡಾಗ, ಗಂಡ ಹೆಂಡತಿ ತೀರ್ಕೊಂಡಾಗ ಜಾಬ್ ಇದೆ ಅಥವಾ ಅಣ್ಣ ತಮ್ಮ ತೀರ್ಕೊಂಡಾಗ ಜಾಬ್ ಇದೆ ಎಂದು ಗೊತ್ತು. ಬಟ್ 10% ಜನರಿಗೆ ಗೊತ್ತಿರಲ್ಲ ಸ್ನೇಹಿತರೆ. ಸೊ ಆ ಮೂಮೆಂಟಲ್ಲಿ ಯಾರಿಗೆ ಗೊತ್ತಿದೆ ಅನುಕಂಪದ ಆಧಾರದ ಮೇಲೆ ಇವರಿಗೆ ಡ್ಯೂಟಿ ಸಿಗುತ್ತೆ ಎನ್ನುವುದರ ಬಗ್ಗೆ ಗೊತ್ತಿದ್ದರೆ ಅಂಥವರಿಗೆ ಹೆಲ್ಪ್ ಆಗ್ಬೋದು. ಬಟ್ ವಿದಿನ್ ಅ ಟೈಮ್ ಪೀರಿಯಡ್ ಆಫ್ 1 ಇಯರ್ ಒಳಗಾಗಿ ಯಾವುದೇ ಡಿಪಾರ್ಟ್ಮೆಂಟಲ್ಲಿ, ಸರ್ಕಾರದ ಯಾವುದೇ ಇಲಾಖೆಯಲ್ಲಿ ಕೆಲಸ ಮಾಡಲಿ, ಸಪೋಸ್ ಆರೋಗ್ಯ ಇಲಾಖೆ ಆಗಲಿ, ಮತ್ತೊಂದಾಗಲಿ ಯಾವುದೇ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಪತಿ ಅಥವಾ ಪತ್ನಿ ಅಥವಾ ಮಕ್ಕಳು ಯಾರೇ ಇರಲಿ ತೀರ್ಕೊಂಡಾಗ, ಯಾರು ಸರ್ಕಾರಿ ನೌಕರಿಯನ್ನು ಹೊಂದಿರುತ್ತಾರೋ ಅವರು ತೀರ್ಕೊಂಡಾಗ ವಿದಿನ್ 1 ಇಯರ್ ಆಗಿ ಅಪ್ಲೈ ಮಾಡಬೇಕು ಸ್ನೇಹಿತರೆ. ಆ ಮುಖ್ಯಸ್ಥರಿಗೆ ನಿಗದಿತ ಅರ್ಜಿ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬೇಕು. ಒಂದು ವೇಳೆ ಅನುಕಂಪ ಉದ್ಯೋಗಕ್ಕೆ ಅರ್ಹರಿದ್ದವರು ಅಪ್ರಾಪ್ತರಾಗಿದ್ದಲ್ಲಿ ನೌಕರರ ಮೃತಪಟ್ಟ 2 ವರ್ಷಗಳಲ್ಲಿ 18 ವರ್ಷ ವಯಸ್ಸು ಪೂರೈಸಬೇಕು. ನಂತರದ 2 ವರ್ಷಗಳ ಒಳಗೆ ಅರ್ಜಿ ಸಲ್ಲಿಸಬೇಕು. ಅಂದರೆ ಇಲ್ಲಿ ತಂದೆ ಗೌರ್ಮೆಂಟ್ ಡ್ಯೂಟಿ ಹೊಂದಿ ಅವರು ತೀರ್ಕೊಂಡಿದ್ದಾರೆ, ತಾಯಿ ಕೂಡ ತೀರ್ಕೊಂಡಿದ್ದಾಳೆ, ಮಕ್ಕಳು ಚಿಕ್ಕವರು 16 ವರ್ಷ ವಯಸ್ಸಿದೆ, ಅಂಥವರಿಗೆ 18 ವರ್ಷ ನಾವು ವೇಟ್ ಮಾಡಬಹುದು. ಅಂತಂದರೆ 2 ಇಯರ್ಸ್ ವೇಟ್ ಮಾಡಿಕೊಂಡು ನಾವು ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಒಂದು ಸಡಿಲಿಕೆಯನ್ನು ಕೊಟ್ಟಿದ್ದಾರೆ, ಕಾರಣ ಅವರು 18 ವರ್ಷ ಆದಮೇಲೆ ನೌಕರಿಗೆ ಬರ್ಬೋದು. ಸೊ ಆ ಮೂಮೆಂಟಲ್ಲಿ ಆಫ್ಟರ್ 2 ಇಯರ್ಸ್ ಆಲ್ಸೋ ದೇ ಕ್ಯಾನ್ ಅಪ್ಲೈ. ಬಟ್ ಜನರಲಿ ಇಫ್ ದೇ ಆರ್ ಮೋರ್ ದೆನ್ 18 ಇಯರ್ಸ್ ಅಂದರೆ 18 ವರ್ಷದ ಎಲ್ಲಿದ್ದಾರೆ ಅವರು 1 ಇಯರ್ ಒಳಗಾಗಿ ಅಪ್ಲೈ ಮಾಡಲಿಲ್ಲ ಅಂತಂದರೆ ಅದು ಎಲಿಜಿಬಲ್ ಆಗಲ್ಲ ಸ್ನೇಹಿತರೆ. ಒಂದು ವೇಳೆ ಮೃತ ಪುರುಷ ಉದ್ಯೋಗಿಗಿಂತ ಮೊದಲೇ ಅವರ ತಂದೆ ತಾಯಿ ಮೃತಪಟ್ಟಿದ್ದಾರೆ, ಸಹೋದರ ಸಹೋದರಿಯರಿಗೆ ತಮ್ಮ ವಯಸ್ಸಿಗೆ ಅನುಗುಣವಾಗಿ ಆದ್ಯತೆ ನೀಡಲಾಗುವುದು. ಅಂದರೆ ಒಂದು ವೇಳೆ ಮೃತ ಪುರುಷ ಉದ್ಯೋಗಿಗಿಂತ ಮೊದಲೇ ಅವರ ತಂದೆ ತಾಯಿ ಅಂದರೆ ಪೇರೆಂಟ್ಸ್ ತೀರ್ಕೊಂಡಿದ್ದಾರೆ, ಸಹೋದರ ಸಹೋದರಿಯರಿಗೆ ತಮ್ಮ ವಯಸ್ಸಿಗೆ ಅನುಗುಣವಾಗಿ ಆದ್ಯತೆ ನೀಡಲಾಗುವುದು. ಅಂದರೆ ಸಹೋದರರು, ಅಕ್ಕ ತಂಗಿ, ಅಣ್ಣ ತಮ್ಮ, ಇವರಿಗೆ ಆದ್ಯತೆ ವಯಸ್ಸಿನ ಅನುಗುಣವಾಗಿ, ಯಾರು ಸೀನಿಯರ್ ಇದ್ದಾರೆ ಅವರಿಗೆ ಫಸ್ಟ್ ಎನ್ನುವುದು. ಸರ್ಕಾರಿ ಉದ್ಯೋಗಿಯಾಗಿದ್ದ ಮಹಿಳೆ ಸಾವನ್ನಪ್ಪಿದ್ದಲ್ಲಿ ಆಕೆ ಅವಿವಾಹಿತಳಾಗಿದ್ದರೆ ಆಕೆಯ ಮೇಲೆ ಅವಲಂಬಿತರಾಗಿದ್ದ ಸಹೋದರಿ ಅಥವಾ ಸಹೋದರ ಉದ್ಯೋಗ ಕೋರಬಹುದಾಗಿದೆ. ಯಾವ ಸಹೋದರ ಸಹೋದರಿಗೆ ಉದ್ಯೋಗ ಎಂಬುದನ್ನು ಮೃತ ನೌಕರನ ತಂದೆ ತಾಯಿ ಆಯ್ಕೆ ಮಾಡಬಹುದಾಗಿದೆ. ಒಂದು ವೇಳೆ ಆಕೆಯ ತಂದೆ ತಾಯಿ ನಡುವೆ ಭಿನ್ನಾಭಿಪ್ರಾಯ ಉಂಟಾದರೆ ತಾಯಿಯ ನಿರ್ಧಾರವನ್ನು ಪರಿಗಣಿಸಲಾಗುವುದು. ಅಂದರೆ ಸರ್ಕಾರಿ ಉದ್ಯೋಗಿಯಾಗಿದ್ದ ಮಹಿಳೆ ಅಂದರೆ ಫೀಮೇಲ್ ಸ್ಟಾಫು ತೀರ್ಕೊಂಡಿದ್ದಾರೆ, ಆ ಮೂಮೆಂಟಲ್ಲಿ ಅವಿವಾಹಿತರಾಗಿದ್ದಾರೆ, ಅವರು ಮ್ಯಾರೇಜ್ ಮಾಡಿಕೊಂಡಿಲ್ಲ ಅಥವಾ ಮ್ಯಾರೇಜ್ ಮಾಡಬೇಕಾಗಿತ್ತು ಮೊದಲೇ ಹೋಗಿದ್ದಾರೆ, ಆಕೆಯ ಮೇಲೆ ಅವಲಂಬಿತರಾಗಿದ್ದ ಸಹೋದರಿ ಅಥವಾ ಸಹೋದರರ ಉದ್ಯೋಗ ಕೋರಬಹುದಾಗಿದೆ. ಅಂದರೆ ಸಿಬ್ಲಿಂಗ್ಸು ಕೋರಬಹುದು. ಯಾವ ಸಹೋದರ ಸಹೋದರಿಗೆ ಉದ್ಯೋಗ ಎಂಬುದನ್ನು ಮೃತ ನೌಕರನ ತಂದೆ ತಾಯಿ ಆಯ್ಕೆ ಮಾಡಬಹುದಾಗಿದೆ. ಯಾರಿಗೆ ಕೊಡಬೇಕಪ್ಪ ಅನ್ನೋದು ಅವ್ರ ಪೇರೆಂಟ್ಸ್ ಡಿಸೈಡ್ ಮಾಡ್ತಾರೆ. ಬಟ್ ಪೇರೆಂಟ್ಸಲ್ಲಿ ಅಮ್ಮಗೆ ಬೇರೆ ಸಹೋದರ ಬೇಕು, ಆಮೇಲೆ ಅಪ್ಪಗೆ ಬೇರೆ ಅಂತಂದರೆ ಆ ಮೂಮೆಂಟಲ್ಲಿ ತಾಯಿಯ ನಿರ್ಧಾರವನ್ನು ಪರಿಗಣಿಸಲಾಗುವುದು. ಒಂದು ವೇಳೆ ಮೃತ ಮಹಿಳಾ ಉದ್ಯೋಗಿಗಿಂತ ಮೊದಲೇ ಅವರ ತಂದೆ ತಾಯಿಯ ಮೃತಪಟ್ಟಿದ್ದರೆ ಸಹೋದರ ಸಹೋದರಿಯರಿಗೆ ತಮ್ಮ ವಯಸ್ಸಿಗೆ ಅನುಗುಣವಾಗಿ ಆದ್ಯತೆ ನೀಡಲಾಗುತ್ತದೆ. ಅಂತಂದರೆ ಇನ್ ಕೇಸ್ ತಂದೆ ತಾಯಿ ಇಲ್ಲ, ಅವರು ತೀರ್ಕೊಂಡಿದ್ದಾರೆ, ಈ ಒಂದು ಉದ್ಯೋಗಿ ತೀರ್ಕೊಂಡಿದ್ದಾರೆ ಅಂತಂದರೆ ಸಹೋದರ ಸಹೋದರಿಗೆ
ಆದ್ಯತೆ ಅವರ ವಯಸ್ಸಿನ ಪ್ರಕಾರ ನೀಡಲಾಗುತ್ತೆ ಸ್ನೇಹಿತರೆ. ಅನುಕಂಪದ ನೌಕರಿಗೆ ಅರ್ಜಿ ಸಲ್ಲಿಸುವ ವೇಳೆ ಅರ್ಜಿದಾರರ ವಯೋಮಿತಿ 55 ಇಯರ್ಸ್ ದಾಟಿರಬಾರದು. ಅಂದಹಾಗೆ ಮೋರ್ ದೆನ್ 55 ಇಯರ್ಸ್ ಇದ್ದರೆ, ಯಾಕಂತಂದರೆ 60 ಇಯರ್ಸಲ್ಲಿ ಪೆನ್ಷನ್, ರಿಟೈರ್ಡ್ ಇದೆಲ್ಲ ಸೆಟ್ ಆಗುತ್ತೆ. ನೀವು 55 ಆದಮೇಲೆ ನೀವು ಒಂದು ವೇಳೆ ಜಾಬ್ ತೊಗೊಂಡು 1 ವರ್ಷ 2 ವರ್ಷ 3 ವರ್ಷ ಅದೇನೇ ಉಪಯೋಗ ಆಗಲ್ಲ. ಅದಕ್ಕೆ ಸಪೋಸ್ ಗಂಡ ಸತ್ತಿದ್ದಾನೆ, ಹೆಂಡತಿಗೆ 55 56 ಇದೆ ಅಂತಂದರೆ ಅವರು ಎಲಿಜಿಬಲ್ ಇರಲ್ಲ. ಅವರು 54 ಇದೆ, ಅವರು ಜಾಬಲ್ಲಿ ಜಾಯ್ನ್ ಆಗಿದ್ದಾರೆ, ಬರುವುದಂತ ಎಷ್ಟು 6 ವರ್ಷ. ಅದಕ್ಕೆ ಬೆಟರ್ ಯಾರು ಇವರಿದ್ದಾರೆ, ಮಕ್ಕಳಿದ್ದಾರೆ, ಅವ್ರಿಗೆ ಕೊಡೋದು ಡ್ಯೂಟಿ ಬೆಟರ್ ಅನ್ನಿಸುತ್ತೆ ಸ್ನೇಹಿತರೆ. ಬನ್ನಿ, ಸರ್ಕಾರಿ ನೌಕರರ ಮೃತಪಟ್ಟ 1 ವರ್ಷದ ಒಳಗೆ ಅವಲಂಬಿತರು ಅನುಕಂಪದ ಉದ್ಯೋಗ ಕೋರಿ ಮೃತ ವ್ಯಕ್ತಿ ಕೆಲಸ ಮಾಡುತ್ತಿದ್ದ ಇಲಾಖೆಯಲ್ಲಿ ಮುಖ್ಯಸ್ಥರಿಗೆ ನಿಗದಿತರ ಅರ್ಜಿಯ ಸಲ್ಲಿಸಬಹುದು. ಇದು ತಾನೇ ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ. ಸೊ ಇದೇ ಲಾಸ್ಟ್ ಇದೆ. ಓಕೆ, ಎನಿವೇಸ್, ಸೊ ಇದು ಒಂದು ಟಾಪಿಕ್ ಚರ್ಚೆ ಮಾಡೋಣ. KCSR ಬಗ್ಗೆ ಕೆಲವೊಂದು ವಿವರಗಳನ್ನು ಕೊಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾಯಿದ್ದೆ ಸ್ನೇಹಿತರೆ. ಸೊ ಈ ಒಂದು ವಿವರ ಇದೆ, ಇದನ್ನು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಂಚಿಕೊಳ್ಳಿ ಸ್ನೇಹಿತರೆ. ಕಾರಣ ಎಲ್ರಿಗೂ ಗೊತ್ತು, ನಾವು ಗೌರ್ಮೆಂಟ್ ನೌಕರಿ ಇದೆಯಪ್ಪ, ನಾನು ಹೋದರೆ ನನ್ನ ಮಕ್ಕಳಿಗೆ ಸಿಗುತ್ತೆ ಅನ್ನೋರು ಇರ್ತಾರೆ. ಕೆಲವೊಬ್ಬರಿಗೆ ಈ ಗೌರ್ಮೆಂಟ್ ನೌಕರಿನೇ ಗೊತ್ತಿರಲ್ಲ ಸ್ನೇಹಿತರೆ. ಗೌರ್ಮೆಂಟ್ ನೌಕರಿನೇ ಗೊತ್ತಿರಲ್ಲ, ಇವ್ರಿಗೆ ಹೇಳಿದ್ರೇ ಅಷ್ಟೇ ಕೇಳ್ತಾರೆ. ಬಟ್ ಅಷ್ಟು ಜನರಿಗೆ ಈ ಗೌರ್ಮೆಂಟ್ ನೌಕರಿ ಬಗ್ಗೆ ಐಡಿಯಾನೇ ಇರಲ್ಲ ಸ್ನೇಹಿತರೆ. ಅನುಕಂಪದ ಆಧಾರದ ಮೇಲೆ ನೌಕರಿಗೆ ನೂತನ ನಿಯಮಗಳು ಏನೇನಿದ್ದಾವೆ ಅದರ ಬಗ್ಗೆ ಸವಿಸ್ತಾರವಾಗಿ ಡಿಸ್ಕಸ್ ಮಾಡಿದ್ದೀವಿ ಸ್ನೇಹಿತರೆ. ಸೊ ಇಲ್ಲಿವರೆಗೆ ಯಾರು ನೋಡಿದ್ದೀರಾ ಈ ವಿಡಿಯೋ, ಅಂದರೆ ಅವರಿಗೆ ಇಂಟ್ರೆಸ್ಟ್ ಇದೆ ಅನ್ನುವಂಥ ಅರ್ಥದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಯಾರು ಹೊಸದಾಗಿ ಈ ಚಾನಲ್ಗೆ ಬಂದಿದ್ದೀರಾ ಕಾಮೆಂಟ್ ಮಾಡಿ, ಇನ್ನೂ ಈ ರೀತಿ ನಿಮಗೆ ವಿಡಿಯೋಸ್ ಬೇಕು ಅಂತಂದರೆ. ಆಮೇಲೆ ಯಾರಿಗೆ ತಿಳಿದಿಲ್ಲ, ಯಾವುದೇ ಇಲಾಖೆ ಆಗಲಿ, ನರ್ಸಿಂಗ್ ಅಂತ ಹೇಳ್ತಾ ಇಲ್ಲ, ಆರೋಗ್ಯ ಇಲಾಖೆ ಅಂತ ಹೇಳ್ತಿಲ್ಲ, ಸುಮಾರು 20 30 ಅಥವಾ 40 ಇಲಾಖೆಗಳಿದ್ದಾವೆ, 42 ಇಲಾಖೆಗಳಿದ್ದಾವೆ ಅನ್ಕೋತೀನಿ. ಅದರ ಬಗ್ಗೆ ನಾನು ರಿಸರ್ಚ್ ಮಾಡಿಕೊಂಡು ಎಷ್ಟು ಇಲಾಖೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಎನಿವೇಸ್, ಸೊ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕೈಂಡ್. ಇಲ್ಲಿವರೆಗೆ ವೇಟ್ ಮಾಡಿ ಈ ವಿಡಿಯೋನ ನೋಡಿದ್ದು. ಥ್ಯಾಂಕ್ ಯು.